श्रीसहाजं भजेयम् अंजना सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किंचित् पूर्वकथानुवादः। ಅಂತೂ ಈ ಅನೇಕ ಹೊಸ ವಿಷಯಗಳನ್ನು ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಇತರ ಮತಗಳ ವ್ಯಾಖ್ಯಾನ ಸರಿಯಿಲ್ಲ ಅನ್ನೋದನ್ನ ನಮಗೆ ಅವರ ವ್ಯಾಖ್ಯಾನದಿಂದ ತಿಳಿಸಿ ಆಗಿದೆ. ಅದರಲ್ಲಿ ಭೂತ ಇಂದ್ರಿಯ ಆತ್ಮಕಂ ಅಂತ ಈ 2-3 ಶಬ್ದಗಳ ಶ್ಲೋಕಗಳ ವಿವರಣೆಯ ಸಂದರ್ಭದಲ್ಲಿ ಏನ ಪದ ಬಂದಿದೆ, ಅದಕ್ಕೇನರ್ಥ ಅಂತ ವಿಚಾರ ಬಂದಿತ್ತು. ಭೂತ ಇಂದ್ರಿಯ ಆತ್ಮಕಂ, ದೇವರ ಕರೀತಾರೆ. ಪಂಚಭೂತಗಳಲ್ಲಿ ಎಲ್ಲಾ ಕಡೆ ಇದ್ದಾನೆ ವ್ಯಾಪಿಸಿಕೊಂಡು, ಹಾಗೆ ಎಲ್ಲ ಇಂದ್ರಿಯಗಳಲ್ಲಿ ಅವನು ವ್ಯಾಪಿಸಿಕೊಂಡಿದ್ದಾನೆ. ಅದರಿಂದ ಭೂತ ಇಂದ್ರಿಯ ಆತ್ಮಕಂ ಅಂತ ಆ ಭಗವಂತನಿಗೆ ಕರೀತಾರೆ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅದನ್ನ ಈ ಶ್ಲೋಕ ತಿಳಿಸುತ್ತೆ ನಮಗೆ. ಯಚ್ಚ ಆಪ್ನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವಃ ತಸ್ಮಾತ್ ಆತ್ಮೇತಿ ಭಣ್ಯತೆ. ಆಪ್ನೋತಿ ಇತಿ ಆತ್ಮ ಅಂತ ಅದಕ್ಕೆ ಬಿಡಿಸ್ತಾರೆ. ಈ ಕಪಿಂಜಲ ಅನ್ನೋದಕ್ಕೆ ಕೇಳ್ತಲ್ಲ ಹಾಗೆ ಆಪ್ನೋತಿ ಇತಿ ಆತ್ಮ ಅಂದ್ರೆ ಎಲ್ಲವನ್ನ ಯಾರು ಪಡಿತಾನೋ, ಅಂದ್ರೆ ಎಲ್ಲ ವಸ್ತುಗಳನ್ನ ಪಡೆಯೋದು ಹೇಗೆ, ಎಲ್ಲಾ ಕಡೆ ಇದ್ರೆ ಆ ಎಲ್ಲಾ ವಸ್ತುನ ಪಡೆದ ಹಾಗೆ. ಹಾಗಾಗಿ ಇವನ್ ಎಲ್ಲಾ ಕಡೆ ಇರೋದ್ರಿಂದ ಇವನಿಗೆ ಆತ್ಮ ಅಂತ ಕರೀತಾರೆ. ಆಪ್ನೋತಿ ಇತಿ ಆತ್ಮ. ಹಾಗೆ ಅತ್ತಿ ವಿಷಯಾನಿತಿ, ಅತ್ತಿ ಇತಿ ಆತ್ಮ. ಅತ್ತಿ ಅಂದ್ರೆ ಅಳೋದು ಅಂತ ಅರ್ಥ ಅಲ್ಲ. ಅತ್ತಿ ಅಂತಂದ್ರೆ ತಿನ್ನೋದು ಅಂತ ಅರ್ಥ. ಅಂದ್ರೆ ವಿಷಯಗಳನ್ನ ಅನುಭವಿಸೋದು. ವಿಷಯಗಳನ್ನ ಅನುಭವಿಸೋದು ಅಂದ್ರೆ ಏನರ್ಥ? ಭಗವಂತ ವಿಷಯ ಪದಾರ್ಥಗಳ ಅನುಭವಿಸ್ತಾನ, ಅವ್ನಿಗೆ ಯಾವುದು ಬೇಕಾಗಿಲ್ಲ, ಅವನು ಸ್ವರಮಣ. ಇದಕ್ಕೇನರ್ಥ? ಎಲ್ಲಾ ವಿಷಯ ಪದಾರ್ಥಗಳನ್ನು ವ್ಯಾಪಿಸ್ಕೊಂಡಿದ್ದಾನೆ ಅಂತ ಅರ್ಥ. ಅಷ್ಟೇ ಅಲ್ಲ, ಆಪ್ನೋತಿಂದ ಎಲ್ಲವನ್ನು ತನ್ನ ವಶಕ್ಕೆ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಇನ್ನು ಯತ ಆದತ್ತೆ, ಆದತ್ತೆ ಅಂದ್ರೆ ಸ್ವೀಕಾರ ಮಾಡೋದು. ಆಪ್ನೋತಿ ಅಂದ್ರೆ ಎಲ್ಲಾ ಕಡೆ ಅವನು ತನ್ನ ವಸ್ತುಗಳನ್ನಾಗಿ ತಗೊಳ್ಳೋದು, ವ್ಯಾಪಿಸ್ಕೊಳ್ಳೋದು. ಆದತ್ತೆ ಅಂದ್ರೂ ತನ್ನ ವಶಕ್ಕೆ ಇಟ್ಕೊಳ್ಳೋದು. ವಿಷಯ ಭೋಗವನ್ನು ಅನುಭವಿಸುವುದು ಅಂದ್ರೆ ಎಲ್ಲಾ ವಿಷಯ ಪದಾರ್ಥದಲ್ಲಿ ಇರೋದು ಅನ್ನೋ ಅರ್ಥದಲ್ಲಿ ಇದೆ. ಇದು ಯಚ್ಚ ಅಸ್ಯ ಸಂತತೋ ಭಾವ, ಯಾವಾಗಲೂ ಎಲ್ಲ ವಸ್ತುಗಳಲ್ಲಿ ಇರ್ತಾನೆ. ಯಾವ ರೀತಿ ಇರ್ತಾನೆ? ಎಲ್ಲ ವಸ್ತುಗಳಿಗೆ ಪ್ರೇರಣೆಯನ್ನು ಮಾಡಿ ಅವರವರ ಕೆಲಸಗಳಲ್ಲಿ ಭಗವಂತ ಇರ್ತಾನೆ. ಆದ್ರಿಂದ ಅವನಿಗೆ ಆತ್ಮ ಇತಿ ಭಣ್ಯತೆ, ಅವನಿಗೆ ಈ ಶಬ್ದದಿಂದ ಕರೀತಾರೆ ಅಂತ ತಾತ್ಪರ್ಯ. ಈ ಶ್ಲೋಕವನ್ನ ಗಮನಿಸದೇನೆ ಎಲ್ಲ ವ್ಯಾಖ್ಯಾನ ಮಾಡಿಬಿಟ್ರು ಬೇರೆಯವರೆಲ್ಲ. ಭೂತ ಪಂಚಭೂತ ಅಂದ್ರೆ ದೇವರೇ, ದೇವರನ್ನು ಬಿಟ್ಟು ಪಂಚಭೂತ ಅಂತ ಮತ್ತೊಂದಿಲ್ಲ, ದೇವರೇ ಪಂಚಭೂತವಾಗಿ ಕಾಣಿಸ್ತಾ ಇದ್ದಾನೆ. ಹಾಗಾದ್ರೆ ನಾವು ನೀರನ್ನು ನೋಡ್ತಾ ಇದೀವಿ ಅಂದ್ರೆ ಅದು ದೇವರ ರೂಪ, ದೇವರೇ ಅದು ಅಂತ ಹೇಳ್ತಾರೆ. ಮತ್ತೆ ಬೆಂಕಿ ಅಂದ್ರೆ ಅದು ದೇವರೇ, ದೇವ್ರು ಬಿಟ್ಟು ಬೇರೆ ಬೆಂಕಿ ಅಂತಿಲ್ಲ ಅಂತ ಈ ರೀತಿಯ ವ್ಯಾಖ್ಯಾನ. ಆದ್ರೆ ಸರಿ ಇಲ್ಲ ಅಂತ ಹೇಳಿ ಖಂಡನೆಯನ್ನ ಮಾಡಿದ್ದಾರೆ. ಇಷ್ಟಾದ್ಮೇಲೆ ಅವತಾರ ಶತೈಕ ಬೀಜಂ ಅಂತ ಭಾಗವತದಲ್ಲಿ ಇನ್ನೊಂದು ಶಬ್ದ ಬಂತು. ಇದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ಅಂದ್ರೆ 100 ಅವತಾರಗಳಿಗೆ ಮೂಲ ರೂಪ ಏನಿದೆ ಅದನ್ನ ನೋಡುತ್ತೆ ಅಂತ. ಯಾವ್ದದು ಮೂಲ ರೂಪ? ಯಾವ ಮೂಲ ರೂಪದಿಂದ ಮತ್ಸ್ಯ ಕೂರ್ಮ ವರಾಹ ಇದೆಲ್ಲ ಬರೋದು? ಅದ್ ಯಾವ್ದದು ಅಂದ್ರೆ ಶ್ವೇತದ್ವೀಪಗತಸ್ಯೈವ ನಾನಾವತಾರ ಬೀಜತ್ವ ಅಂತ ಇಲ್ಲಿ ಟಿಪ್ಪಣಿಯಲ್ಲಿ ಮಾತಿದೆ. ಅಂದ್ರೆ ಶ್ವೇತದ್ವೀಪದಲ್ಲಿರೋ ಭಗವಂತನ ರೂಪ ಏನಿದೆಯಲ್ಲ ಅದೇ ಈ ಎಲ್ಲ ಅವತಾರಗಳಿಗೆ ಮೂಲ ಬೀಜ ಅಂದ್ರೆ ಕಾರಣ ಅಂತ ಅರ್ಥ. ಇದೊಂದು ವಿಷಯ. ಇನ್ನು ಆನಂದ ಮಾತ್ರಂ ಅಂತ ಶಬ್ದ ಇದೆ. ಬರೀ ಆನಂದ ಅಷ್ಟೇ ಅಲ್ಲ, ಬೇಕಾದಷ್ಟು ಗುಣವನ್ನು ತಗೊಳ್ಬೇಕು ಅಂತ. ಇದು ಹೇಗಾಯ್ತು ಅಂದ್ರೆ, ಯಾರು ಬಹಳ ತಿಳ್ಕೊಂಡಿರೋರು ಬಂದ್ರೆ ಜ್ಞಾನಿಗಳು ಬಂದ್ರು ಅಂತ ಹೇಳ್ತಾರೆ. ಬರೀ ಜ್ಞಾನ ಮಾತ್ರ ಇರತ್ತ ಅವರಲ್ಲಿ? ಜ್ಞಾನಿಗಳು ಅಂತ ಅಷ್ಟು ಹೇಳಿದ್ದಕ್ಕೆ ಜ್ಞಾನದ ಜೊತೆಗೆ ಅವ್ರಿಗೆ ಇದೇನೇನು ಸದ್ಗುಣಗಳಿದೆ, ದಯೆ ಕಾರುಣ್ಯ ಇರುತ್ತೆ. ಹಾಗೆ ಯದೃಚ್ಛಾ ಭಾವ ಅಂದ್ರೆ ಎಷ್ಟು ಭಗವಂತ ಕೊಡ್ತಾನೋ ಅದರಲ್ಲೇ ತೃಪ್ತಿ ಪಡೋದು.
ಅದನ್ನ ಅಲಂಭಾವ ಅಂತಾನೂ ಕರೀತಾರೆ. ಅಂದ್ರೆ ಈ ತರದ ಎಲ್ಲಾ ಗುಣ ಇದೆ. ಜ್ಞಾನಿಗಳು ಅಂದ್ರೆ ಒಂದೇ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಅದ್ರ ಜೊತೆಗೆ ಎಲ್ಲಾ ಗುಣಗಳು ಇವೆ. ಆದ್ರೆ ಪ್ರಧಾನ ಎದ್ದು ಕಾಣ್ತಾ ಇರೋದು ಜ್ಞಾನ. ಆ ಜ್ಞಾನಕ್ಕೆ ಮಹತ್ವ ಇದೆ ಅಂತ ಅದನ್ನ ಮಾತ್ರ ಹೇಳ್ತಾರೆ. ಹಾಗೆ ದೇವರನ್ನ ನೋಡಿದಾಗ ಆನಂದ ಎದ್ದು ಕಾಣ್ತಾ ಇದೆ ಯಾರಿಗೆ? ಬ್ರಹ್ಮದೇವರಿಗೆ. ಅದನ್ನ ಆನಂದ ಮಾತ್ರ ಅಂತಷ್ಟು ಹೇಳಿದ್ದಾರೆ ಹೊರತು ಮಿಕ್ಕಿದ ಯಾವ ಗುಣ ಇಲ್ಲ ದೇವರಲ್ಲಿ ಅಂತ ಅರ್ಥ ಅಲ್ಲ. ಆದ್ರಿಂದ ಆನಂದ ಅನ್ನೋ ಶಬ್ದದಿಂದ ಮಿಕ್ಕಿದ ಎಲ್ಲ ಗುಣಗಳನ್ನ ತಗೊಳ್ಬೇಕು ಅಂತ ಇದು ಒಂದು ಅರ್ಥ. ಹೀಗೆ ಈ ಶ್ಲೋಕಕ್ಕೆ ಅನೇಕ ತರಹದ ವಿವರಣೆಯಿಂದ ಇಲ್ಲಿಯವರೆಗೆ ಮಾಡಿದ್ರು. ಅದನ್ನ ಮುಂದಕ್ಕೆ ಹೋಗೋಣ. ಅದರಲ್ಲಿ ಈ ಶ್ಲೋಕ ದ್ವಯಾರ್ಥ ಅಂತ ಒಂದು ಸಂಗ್ರಹ ಮಾಡ್ತಾರೆ, ಸಾರವಾಗಿ ಹೇಳ್ತಾರೆ. ಒಟ್ಟು ಈ 2 ಶ್ಲೋಕದಿಂದ ನಾವು ತಿಳ್ಕೊಳ್ಬೇಕಾಗಿದ್ದು ಏನು ಅನ್ನೋದನ್ನ ಈ ಟಿಪ್ಪಣಿಕಾರರು ಬಿಡಿಸ್ತಾರೆ. ಯಾಕಂದ್ರೆ ಒಂದು ಶ್ಲೋಕಕ್ಕೆ ಸುಮಾರು ಪೇಜ್ ಗಟ್ಟಲೆ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟು ಮಾಡಿ ಕೊನೆಗೆ ಸಾರ ಹೇಳದೆ ಅಂತ ಅಂದ್ರೆ ಆ ಸಾರ ಹೇಳಿ ಅಂತ ಕೇಳಿದ್ರೆ ಅದನ್ನ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಬರೀ ಪದ ಪದಕ್ಕೆ ಅರ್ಥ ಗೊತ್ತಾಗತ್ತೆ, ಒಟ್ಟೇನಾಯ್ತು ಅಂತ ಗೊತ್ತಾಗಲ್ಲ. ಅದನ್ನ ಈಗ ಸಂಗ್ರಹ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಪರಮಾತ್ಮನ ಮುಂದೆ ಏನಂತ, ನನಗೆ ನಿನ್ನ ಅಪರೋಕ್ಷ ಜ್ಞಾನ ಬಂತು, ಇದುವರೆಗೂ ಆ ಜ್ಞಾನ ಇರ್ಲಿಲ್ಲ, ನಿನ್ ಕಣ್ಣಾರೆ ನಾನು ನೋಡಿದ್ದೀನಿ, ಈ ರೂಪ ನಾನೇನ್ ನೋಡ್ತಾ ಇದ್ದೀನಿ, ಈ ರೂಪದಲ್ಲಿ ಚೂರು ಈ ಸತ್ವಗುಣ ರಜೋಗುಣ ತಮೋಗುಣ ಯಾವ ಸಂಪರ್ಕನೂ ನಿನಗಿಲ್ಲ. ನಿನ್ನಿಂದಲೇ ಇಡೀ ಮತ್ಸ್ಯ ಕೂರ್ಮ ವರಾಹ ಎಲ್ಲ ಮುಂದಿನ ಅವತಾರ ಆಗೋದು, ಅದಕ್ಕೆ ನೀನೇ ಮೂಲ. ನಾನ್ ಹುಟ್ಟಿದಿಲ್ಲ ನಿನ್ನಿಂದನೇ. ಅಂಥ ಭಗವಂತ ನಿನ್ನ ನೋಡ್ತಾ ಇದ್ದೀನಿ ನಾನು. ಜೀವರಾಗ್ಲಿ ಬೇರೆಯವರಾಗ್ಲಿ ಎಲ್ಲರಿಗಿಂತಲೂ ನಿಂದು ಬೇರೆ ಸ್ವರೂಪ. ಅವ್ರು ಯಾರು ನೀನಲ್ಲ, ನೀನ್ ಯಾರು ಅವರಲ್ಲ, ಅದರಿಂದ ಭೇದ ಇದೆ. ಅಷ್ಟೇ ಅಲ್ಲ, ಈ ನೀನು ಕಾಂತಿಯನ್ನ ಹೊತ್ಕೊಂಡ್ ಬಂದಿದೆಯಲ್ಲ ದೇವ್ರೆ, ಅದನ್ನ ಯಾರು ಕೂಡ ತಡಿಲಿಕ್ ಆಗೋದೇ ಇಲ್ಲ. ಯಾರು ಕತ್ತಲೆ ತಗೊಂಡ್ಬಂದು ಹೀಗ್ ಮುಚ್ಬಿಡೋಣ ದೇವರ ಪ್ರಕಾಶನ, ಹಾಗೆ ಮುಚ್ಲಿಕ್ ಆಗಲ್ಲ. ಅಂಥ ಕಾಂತಿ ನಿಂದು. ಇಡೀ ಜಗತ್ತನ್ನ ಸೃಷ್ಟಿ ಮಾಡೋ ನಿನಗೆ ಯಾರು ಸೃಷ್ಟಿ ಮಾಡೋರಿಲ್ಲ. ನೀನ್ ಎಲ್ಲಿಲ್ಲ, ಎಲ್ಲಾ ಭೂತಗಳಲ್ಲಿ ಇದೆಯಾ, ಎಲ್ಲ ಇಂದ್ರಿಯಗಳಲ್ಲಿದ್ಯಾ. ಅಂಥ ನಿನ್ನನ್ನ ಮನುಷ್ಯರು ಪ್ರಯತ್ನ ಪಟ್ರೆ ಖಂಡಿತ ಅವರಿಗೆ ನೀನು ಸಿಕ್ತ್ಯ. ವಸ್ತುತಃ ನೀನ್ ಅವ್ಯಕ್ತ, ಆದ್ರೂ ನೀನಂಥವ್ರಿಗೆ ಸಿಕ್ತ್ಯ. ಅಂಥ ನಿನ್ನ ರೂಪವನ್ನ ಆಶ್ರಯಿಸ್ಕೊಂಡು ನಾನು ಇಲ್ಲಿ ಇದ್ದೀನಿ, ನಿನ್ನನ್ನು ನೋಡ್ತಾ ಇದ್ದೀನಿ. ಇಂಥ ರೂಪ ನೋಡಿದ್ಮೇಲೆ ಇನ್ಯಾವ ರೂಪ ನೋಡ್ಬೇಕಾಗಿದೆ. ಈ ರೀತಿ ಎಲ್ಲರಿಗಿಂತಲೂ ನೀನು ಸರ್ವೋತ್ತಮ ವ್ಯಕ್ತಿ ಅಂತ ಹೇಳಿ ಬ್ರಹ್ಮದೇವರು 2 ಶ್ಲೋಕಗಳಿಂದ ಪೂರ್ಣ ಅರ್ಥವನ್ನು ಹೇಳಿತು. ಇದನ್ನಲ್ಲಿ ಟಿಪ್ಪಣಿಯಲ್ಲಿ ಸುಂದರವಾಗಿ ಸಂಗ್ರಹ ಮಾಡಿದ್ದಾರೆ. ಸರಿ, ಇದೆಲ್ಲ ಆಯ್ತು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗ್ತಾ 4ನೇ ಶ್ಲೋಕದಲ್ಲಿ ಅವರೊಂದು ಪೀಠಿಕೆಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನೊಬ್ಬ ಮಾತ್ರ ತಿಳಿದಿದ್ದೀನಿ ಅಂತಲ್ಲ ಬ್ರಹ್ಮದೇವರು ಹೇಳ್ಕೊಡೋದು, ಹೊರತು ನಿನ್ನ ಅನುಗ್ರಹ ಇದ್ರೆ, ನಿನ್ನ ಪ್ರಸಾದ ಆಯ್ತು ಅಂತ ಆದ್ರೆ ಎಲ್ಲರೂ ತಿಳ್ಕೊಳ್ಬಹುದು. ಹಾಗಾಗಿ ನಾನ್ ಭಗವಂತನನ್ನು ತಿಳ್ಕೊಳ್ಲಿಕ್ಕೆ ಆಗೋದೇ ಇಲ್ಲ, ಅದ್ ಬೇಡ, ಅದ್ ವ್ಯರ್ಥ ಪ್ರಯತ್ನ, ನಾನ್ ಬಿಟ್ಬಿಟ್ಟು ಸುಮ್ನೆ ಕೂತ್ ಬಿಡ್ತೀನಿ ಅಂತ ಯಾರೂ ಕೂಡ್ಬೇಡಿ ಅಂತ. ಇದು ಬ್ರಹ್ಮದೇವರ ಆಜ್ಞೆ. ಬ್ರಹ್ಮದೇವರೇ ಸ್ಪಷ್ಟ ಹೇಳಿದ್ದಾರೆ, ದೇವ್ರು ಕಾಣಿಸಲ್ಲ ಅಂತ ಅನ್ಕೊಳ್ಬೇಡಿ, ನನಗ್ ದೇವ್ರು ಕಂಡಿದ್ದಾನೆ. ನೀವು ಪ್ರಯತ್ನ ಪಟ್ರೆ ಖಂಡಿತ ದೇವ್ರು ಕಾಣಿಸ್ತಾನೆ. ಹಾಗಾಗಿ ನನಗ್ ದೇವ್ರು ಕಾಣಲ್ಲ ಅಂತ ನೀವ್ ಯಾರು ಅನ್ಕೊಳ್ಬೇಡಿ ಅನ್ನೋ ಭಾವದಿಂದ ಈ ಶ್ಲೋಕ ಮುಂದೆ ಹೊರಟಿದೆ. ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರೆಲ್ಲ ಬಿಡಿಸ್ತಾ ಹೇಳಿದ್ದಾರೆ. ಅನ್ನೇರಪಿ ಜ್ಞಾಯಮಾನತ್ವ ತ್ವತ್ಪ್ರಸಾದೇನ. ನಿನ್ನ ಪ್ರಸಾದ ಆದ್ರೆ ಬೇರೆಯವ್ರಿಗೂ ಗೊತ್ತಾಗ್ತೀಯ ನೀನು. ಹಾಗಾಗಿ ನಗ್ನಾಯತೇತೆ ಅವಧ್ಯಂ. ನಂಗೆ ದೇವರ ಜ್ಞಾನ ಬರೋದೇ ಇಲ್ಲ ಯಾವ ಜನ್ಮಕ್ಕೂ ಇಲ್ಲ, ಅದು ತಪ್ಪು ಮಾತು, ಅದು ಸರಿ ಇಲ್ಲ ಅನ್ನೋ ಭಾವದಿಂದ ಈ ಶ್ಲೋಕ ಹೊರಟಿದೆ. ಇದಾದ್ಮೇಲೆ ಇನ್ನೊಂದು ಅಭಿಪ್ರಾಯದಿಂದಲೂ ಈ ಶ್ಲೋಕ ಬಂದಿದೆ ಅಂತ ಇವರು ವಿವರಣೆಯನ್ನ ಮಾಡ್ತಾರೆ. ಇನ್ನೊಂದು ಅಭಿಪ್ರಾಯ ಏನಂದ್ರೆ, ಬ್ರಹ್ಮದೇವರು ತಾವು ಈ ಭಗವಂತನ ವಿಶಿಷ್ಟವಾದ ರೂಪ ನೋಡಿದ್ದಾರೆ. ರೂಪ ನೋಡಿದ ಮೇಲೆ ಅವ್ರ ಅಂತಾರಂತೆ, ಇಂಥ ರೂಪ ದರ್ಶನ ನನಗೆ ಕೊಡ್ಸಿದ್ಯಲ್ಲ, ಇದಕ್ ನಾನು ಏನ್ ಮಾಡ್ಬೋದು, ನಿನಗೆ ಪ್ರತಿಕ್ರಿಯೆ ಏನ್ ಕೊಡ್ಬೋದು ಅಂದ್ರೆ ನಮಸ್ಕಾರ ಮಾಡೋದ್ ಬಿಟ್ಟು ಇನ್ನೇನು ಇಲ್ಲ ಅಂತ. ಅದ್ ಹೇಗಾಯ್ತು ಅಂದ್ರೆ ಹೇಳ್ತೀವಲ್ಲ, ಭೂಯಿಷ್ಠ ಅಂತೆ ನಮ ಉಕ್ತಿಂಬಿದೇನು. ಕೆಲವ್ರನ್ನ ಹೊಗ್ಲಿಕ್ ಬರಲ್ಲ, ಎಷ್ಟಂತ ಹೊಗಳೋದು, ನಿಮ್ಗೊಂದ್ ದೊಡ್ಡ ನಮಸ್ಕಾರ ಅಷ್ಟೇ, ಇದೇನು ಹೇಳಿಕ್ ಬರಲ್ಲ ನಿಮ್ ಬಗ್ಗೆ ಅಂತ. ಅದು ವ್ಯಂಗ್ಯವಾಗಲ್ಲ, ನಿಜವಾಗಿ ವಸ್ತುತಾನ ಹೇಳಿ, ದೊಡ್ಡ ನಮಸ್ಕಾರ ಅಷ್ಟೇ, ಇನ್ನೇನು ಸಮರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಮಸ್ಕರಣಮೇವ ಪ್ರತಿಕ್ರಿಯಾ ನಾಣ್ಯತ್. ನಿನಗೆ ಪ್ರತಿಯಾಗಿ ನಾನು ಕೊಡಬಹುದಾದದ್ದು ಏನು ಇಲ್ಲ, ನಮಸ್ಕಾರ ಬಿಟ್ಟು ಅದೊಂದು ಬಿಟ್ಟು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಈ ಮಾತುಗಳನ್ನ ತಾವು ವ್ಯಕ್ತಪಡಿಸಿದ್ದಾರೆ. ಅದನ್ನ ಈ 4ನೇ ಶ್ಲೋಕ ಈಗ ವರ್ಣನೆ ಮಾಡ್ತಾ ಇದೆ. ಅದನ್ನ ನೋಡೋಣ. ಯದ್ವಾಯಿದಂ ಭುವನ ಮಂಗಲಾಯ ಇನ್ನೊಂದು ಪಾಠ ಇದೆ, ಬ್ರಾಕೆಟ್ ನಲ್ಲಿ ಹಾಕಿದ್ದಾರೆ, ಮಂಗಲಂ ಯತ್ ಅಂತ ಇದೆ. ಮಂಗಲಾಯ ಅನ್ನೋ ಜಾಗದಲ್ಲಿ ಮಂಗಲಂ ಯತ್ ಅಂತನೂ ಇನ್ನೊಂದಿದೆ. ಧ್ಯಾನಾತ್ಮನೋ
ದರ್ಶಿತಂ ತೇ ಉಪಾಸಕಾನಾಂ ತಸ್ಮೈ ನಮೋ ಭಗವತೆ ಅನುವಿಧೇಮ ತುಭ್ಯಂ ಯೋ ನಾದೃತೋ ನಿರಯ ಭಾಗ್ಭಿಃ ಅಸತ್ ಪ್ರಸಂಗೈಃ ತೇ ನಮಃ ಅನುವಿಧೇಮ ಅಥವಾ ತಸ್ಮೈ ಭಗವತೆ ನಮಃ ಅನುವಿಧೇಮ. ಅಂಥ ಈ ಭಗವಂತನಿಗೆ ನಮಸ್ಕಾರವನ್ನ ಭಕ್ತಿಯಿಂದ ಮಾಡ್ತೀವಿ ಅಂತ ಬ್ರಹ್ಮದೇವರು ಮಾತನ್ನ ಹೇಳಿದ್ದಾರೆ. ಭಗವಂತ ಅಂದ್ಕೊಳ್ಳೆ ಅವನು ಎಲ್ರಿಗೂ ಸೇರೋನಲ್ಲ, ಯಾರೇ ಆಗ್ಲಿ. ಕೆಲವ್ರು ಆಗ್ ಬರ್ತಾರೆ, ಇನ್ ಕೆಲವ್ರಿಗೆ ಅವರೇ ಆಗ್ ಬರಲ್ಲ. ಅದ್ ಸಿದ್ಧ. ಯಾರಿಗೂ ಎಲ್ಲರೂ ಕೂಡ ಆಗ್ಬೇಕು ಅಂತ ಖಂಡಿತ ಇಲ್ಲ. ಅದನ್ನ ಎಲ್ಲಾ ಜ್ಞಾನಿಗಳು ಒಪ್ಪಿದ್ದಾರೆ. ಅಷ್ಟೇ ಯಾಕೆ ಬ್ರಹ್ಮದೇವರೇ ಹೇಳ್ತಾರೆ ದೇವರ ಬಗ್ಗೆ, ದೇವ್ರೆ ನೀನ್ ಇಂಥ ವ್ಯಕ್ತಿತ್ವವನ್ನ ಪಡೆದವನಾದ್ರೂ ನಿನ್ನ ಬಗ್ಗೆನೂ ಆಗದೆ ಇರುವಂತಹ ಜನ ಇದ್ದಾರೆ. ಅದನ್ನ ಹೇಳ್ತಾರೆ, ಅಸತ್ ಪ್ರಸಂಗೈಹಿ ನಿರಯ ಭಾಗ್ಭಿಹಿ ಅನಾದೃತಃ. ನಿನ್ನ ಬಗ್ಗೆನೂ ಅನಾದರ ತೋರಿಸ್ತಾರೆ. ದೇವ್ರ ಬಗ್ಗೆ ಹೇಳ್ತಾರೆ ಬ್ರಹ್ಮದೇವರು. ಯಾರು ಅನಾದರ ತೋರಿಸ್ತಾರೆ? ಯಾರಿಗ್ ಭಕ್ತಿ ಇಲ್ಲ, ಯಾರು ಸೇವೆ ಮಾಡಲ್ಲ. ಅಯ್ಯೋ ಬೇಕಾದಷ್ಟು ಜನ ಇದ್ದಾರೆ, ದೇವರನ್ನೇ ಒಪ್ಪದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ, ನಾಸ್ತಿಕರು. ಅಸತ್ ಪ್ರಸಂಗೈಹಿ, ಅವರು ತೊಡಗೋದೆಲ್ಲ ಕೆಟ್ಟ ವಿಷಯದಲ್ಲೇ, ಕೆಟ್ಟದ್ರಲ್ಲೇ ಅವರಿಗೆ ಆಸಕ್ತಿ. ನಿರಯ ಭಾಗ್ಭಿಹಿ, ಅಂತವ್ರಿಗೆ ಗತಿ ಏನು? ನರಕನೇ. ನಿರಯ, ನರಕಕ್ಕೆ ಹೋಗ್ತಾರೆ, ನಿತ್ಯ ನರಕ, ಅಂಧನ್ ತಮಸ್ಸಿಗೆ ಹೋಗೋದು. ಅಂಥ ಯೋಗ್ಯತೆ ಇರುವಂತಹ ದೈತ್ಯರಿದ್ದಾರೆ, ಅವರು ನಿನಗೆ ಅನಾದರವನ್ನೇ ತೋರಿಸರು. ಹಾಗಾದ್ರೆ ದೇವರನ್ನ ದ್ವೇಷಿಸುವಂತವ್ರು ಇದ್ದೇ ಇದ್ದಾರೆ. ಹಾಗಂತ ದೇವರನ್ನ ಭಕ್ತಿಯಿಂದ ಕಾಣೋರು ಅಷ್ಟೇ ಜನ ಇದ್ದಾರೆ. ಅದನ್ನ ಬ್ರಹ್ಮದೇವರು ಹೇಳ್ತಾರೆ, ಧ್ಯಾನಾತ್ಮನಃ ತೇ, ಅಂದ್ರೆ ನಿನ್ನನ್ನ ಕುರಿತು ಯಾರು ಧ್ಯಾನನೇ ಅವರ ಸ್ವರೂಪವನ್ನಾಗಿ ಮಾಡ್ಕೊಂಡಿರ್ತಾರೋ, ಅಂದ್ರೆ ಇದಕ್ಕೆ ಎರಡು ಅರ್ಥ ಇದೆ. ಒಂದು, ಧ್ಯಾನವನ್ನ ತಮ್ಮ ಆತ್ಮಸಾತ್ ಮಾಡ್ಕೊಂಡಿರೋರು, ಅಥವಾ ಧ್ಯಾನಕ್ಕೆ ಮಾತ್ರ ಗೋಚರ ಅಂತೋ ಭಗವಂತ, ಅಥವಾ ಜ್ಞಾನರೂಪಿಯಾದ ಭಗವಂತ. ಅಂತ ನಿನ್ನನ್ನ ಯಾರು ಧ್ಯಾನ ಮಾಡ್ತಾರೋ ಅಂತ ಭಕ್ತರಿಗೆ ನೀನು ಭುವನ ಮಂಗಲ ಮಂಗಲಂ ಯತ್ ಅಂತ. ನಿನ್ನ ರೂಪ ಅದು ಭುವನ ಮಂಗಲ ಮಂಗಲ. ಭುವನ ಅಂದ್ರೆ ಇಡೀ ಜಗತ್ತು, ಇಡೀ ಲೋಕಗಳು. ಈ ಎಲ್ಲ ಲೋಕಗಳಲ್ಲಿ ಮಂಗಳ ವಸ್ತು ಅಂತ ಯಾವ್ದ್ಯಾವ್ದಿದೆಯೋ ಅದಕ್ಕೆಲ್ಲ ಮಂಗಳವನ್ನ ಕೊಡೋ ನೀನು. ಅಷ್ಟು ಮಂಗಳ. ಅದಕ್ಕೆ ಹೇಳ್ತೇವಲ್ಲ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರ, ಮಂಗಲಂ ಗರುಡಧ್ವಜ, ಎಲ್ಲ ಮಂಗಲಂ ಮಂಗಲಂ ಅಂತ. ಎಲ್ಲಾ ಮಂಗಳ ವಸ್ತುಗಳಿಗೂ ನೀನ್ ಮಂಗಳ ಪ್ರದ. ಅಂಥ ನಿನ್ನ ರೂಪ ನಿನ್ನ ಭಕ್ತರಿಗೆ ಕಾಣಿಸುತ್ತೆ. ಆದ್ರೆ ಅದೇ ನಿನ್ನನ್ನ ಎಲ್ರೂ ನೋಡ್ಲಿಕ್ಕೂ ಆಗಲ್ಲ. ಯಾರು ಕೆಟ್ಟ ಜನರು, ದೈತ್ಯರಿಗೆ ಆ ರೂಪ ನೀನ್ ತೋರಿಸಲ್ಲ, ಒಳ್ಳೆಯವ್ರಿಗೆ ಆ ರೂಪವನ್ನು ನೀನ್ ತೋರಿಸ್ತೀಯ. ಅಂಥ ನಿನಗೆ ಸಮಗ್ರ ಐಶ್ವರ್ಯ ಸಂಪನ್ನನಾದ ವ್ಯಕ್ತಿ ನೀನು. ಅಂಥ ನಿನಗೆ ನಾನ್ ನಮಸ್ಕಾರ ಮಾತ್ರ ಮಾಡ್ಬಹುದಷ್ಟೇ, ಬಿಟ್ರೆ ಇನ್ನೇನು ಇಲ್ಲ ಅಂತ. ಅಂದ್ರೆ ದೇವ್ರು ಕಾಣಿಸೋದು ತುಂಬಾ ಕಷ್ಟ. ಯೋಗ್ಯತೆ ಇಲ್ಲದೆ ಅವ್ರಿಗೆ ಖಂಡಿತ ಸಿಗಲ್ಲ, ಅವ್ರು ನರಕಕ್ಕೆ ಹೋಗ್ತಾರೆ, ಅವ್ರಿಗೆ ಆಗೋದೇ ಇಲ್ಲ. ಇನ್ನು ಯಾರು ಯೋಗ್ಯರೋ ಅವರವರ ಧ್ಯಾನಕ್ಕೆ ತಕ್ಕ ಹಾಗೆ ದೇವರು ಕಣ್ಣು ಕಾಣ್ತಾನೆ. ಆ ರೂಪನ ಅದ್ಭುತ. ಆ ರೂಪವನ್ನ ಇವತ್ತಿನ ದಿವಸ, ಅಂದ್ರೆ ಈ ಶ್ಲೋಕಗಳು ಹೇಳಿದ ಪ್ರಕಾರ ಬ್ರಹ್ಮದೇವರು ಅಂಥ ರೂಪವನ್ನ ನೋಡ್ಬಿಟ್ಟಿದ್ದಾರೆ. ಆದ್ರಿಂದಲೇ ಭುವನ ಮಂಗಲ ಮಂಗಲ ಅಂತ ಆ ಎಷ್ಟು ಎರಡನೇ ಮಂಗಲ ಶಬ್ದವನ್ನ ಹಾಕಿ ಅವರು ವರ್ಣನೆಯನ್ನ ಮಾಡಿದ್ದಾರೆ. ಇದಾದ್ಮೇಲೆ ಈ ಟಿಪ್ಪಣಿಗಳ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಹೇಳುವಂತಹ ಒಂದು ವಿಷಯ, ದುರ್ಜ್ಞೇಯಾಹಿ ಹರೇರ್ಗತಿ ಅಂತ ಒಂದು ಮಾತಿದೆ. ಭಗವಂತ ಯಾವ ದಾರಿಗೆ ಹೋಗ್ತಾನೆ ಗೊತ್ತಾಗಲ್ಲ. ಎಲ್ಲಿ ಅವನ ಒಂದು ಈ ಬೀಗದ ಕೈ ಎಲ್ಲಿದೆ ಅಂತ ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅದ್ ಸಿಗೋದೇ ಇಲ್ಲ ನಿಮ್ಗೆ. ದುರ್ಜ್ಞೇಯಾಹಿ ಗತಿ. ಭಗವಂತನನ್ನ ಪಡಿಬೇಕು ಅಂದ್ರೆ ಆ ಜ್ಞಾನ ಸಿಗೋದೇ ಕಷ್ಟ. ಯಾವ ದಾರಿಗೆ ಹೋದ್ರೆ ನಮ್ಗೆ ಅದ್ ಸಿಗತ್ತೆ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅದ್ ಸಿಗೋದೇ ಇಲ್ಲ. ದುರ್ಜ್ಞೇಯ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಭಗವಂತನ ಬಗ್ಗೆ ಪ್ರಯತ್ನ ಪಟ್ಟು ಏನ್ ಫಲ ಅಂತ ಯೋಚಿಸ್ಬೇಡಿ. ಯಾಕಂದ್ರೆ ಖಂಡಿತ ಧ್ಯಾನ ಮಾಡೋರು ದೇವರು ಸಿಗ್ತಾನೆ ಅಂತ ಇಲ್ಲಿ ಬ್ರಹ್ಮದೇವರು ತಿಳಿಸಿದ್ದಾರೆ. ಆದ್ರೆ ಯಾವಾಗಲೂ ಕೆಟ್ಟ ವಿಷಯದಲ್ಲೇ ಆಸಕ್ತಿಯನ್ನು ಹೊಂದಿ ಅಲ್ಲೇ ಮುಳುಗಿರ್ತಾರಲ್ಲ ಜನ, ಅಂಥವ್ರಿಗೆ ದೇವ್ರು ಕಾಣಲ್ಲ. ಅವ್ರ ಬಗ್ಗೆ ಅದ್ ಹೇಳಿದ್ದು ದುರ್ಜ್ಞೇಯಾಹಿ ಹರೇರ್ಗತಿ ಅಂತ. ಆದ್ರೆ ಸಜ್ಜನರಿಗೆ ಹಾಗೆ ಹೇಳಿಲ್ಲ. ಯಾಕೆ? ಅಲ್ಲ, ಈ ಜನ್ಮದಲ್ಲಿ ನಮ್ಗೆ ಹಾಗಾದ್ರೆ ಆಗ್ಬಿಡತ್ತಾ?
ಭಗವಂತನ ದರ್ಶನ, ದೇವ್ರು ಕಾಣ್ಬಿಡ್ತಾನ? ಇಲ್ಲ. ಇದಾನೀಮ ಭಾವೇಪಿ, ಈ ಕಾಣಿಸ್ತೇ ಇರಬಹುದು ಈ ಜನ್ಮದಲ್ಲಿ, ಆದ್ರೆ ಜನ್ಮಾಂತರೇಪಿ ಸತ್ಸಂಗತ್ಯ ಸದ್ಗತಿಸ್ಯ, ಇನ್ನೊಂದ್ ಜನ್ಮದಲ್ಲಿ ಆಗ್ಬೋದು ನಿಮ್ಗೆ, ಆದ್ರೆ ಇನ್ನೊಂದ್ ಜನ್ಮದಲ್ಲಿ ನಿಮಗೆ ಸಜ್ಜನರ ಸಹವಾಸ ಮುಖ್ಯ. ಜ್ಞಾನಿಗಳ ಸಹವಾಸ ಆಗ್ಲಿಲ್ಲ, ಜ್ಞಾನಿಗಳಿಂದ ಉಪದೇಶ ಪಡಿಲಿಲ್ಲ, ನಿಮಗ್ ಸಾಧ್ಯ ಇಲ್ಲ. ಹಾಗಾಗಿ ನೀವು ಭಗವಂತನ ಗತಿಯನ್ನ, ವಿಶೇಷವಾದ ಅವನ ಮಾರ್ಗವನ್ನ ಪಡೀಬೇಕು ಅಂತಾದ್ರೆ ಸಜ್ಜನರ ಸಹವಾಸ ಮುಖ್ಯ. ಅಂದ್ರೆ ದೊಡ್ಡ ಜ್ಞಾನಿಗಳ ಅನುಗ್ರಹ ಮುಖ್ಯ. ಅವರ ಉಪದೇಶ, ಅವರ ಅನುಗ್ರಹ ಇಲ್ಲದೆ ಹೋದ್ರೆ ಎಂಥ ವ್ಯಕ್ತಿನೂ ಈ ಜನ್ಮದಲ್ಲೆಲ್ಲ ಇನ್ಯಾವ ಜನ್ಮದಲ್ಲೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸತ್ಸಂಗತಿ ಆದ್ರೆ ಖಂಡಿತವಾಗಿ ಭಗವಂತ ಅವರ ಮುಖಾಂತರ ಅನುಗ್ರಹಿಸಿ ತಾನು ಅನುಗ್ರಹಿಸ್ಲಿಕ್ಕೆ ಬರ್ತಾನೆ. ಇದು ಒಂದು. ಇದು ನಿರಯ ಅಂತ ಒಂದು ಶಬ್ದ ಬಂತು. ನಿರಯ ಭಾಗ್ಭಿ ಅಂದ್ರೆ ನರಕಕ್ಕೆ ಹೋಗುವಂಥವ್ರು ಇವರೆಲ್ಲ ಅಂತ. ಆ ನಿರಯ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ನಿರಯ ಅಂದ್ರೆ ಏನರ್ಥ? ಅಯನ ಅಂದ್ರೆ ಹೋಗೋದಕ್ಕೆ ಅಯನ ಅಂತ ಕರೀತಾರೆ. ಈಗೆಲ್ಲ ಮಾರ್ಗಗಳಿಗೆ ಅಯನ ಅಂತ ಕರೀತಾರೆ. ಈಗ ನಾರಾಯಣ ಅಂತಿದೆಯಲ್ಲ, ಅಲ್ಲೂ ಅಯನ ಅಂತ ಶಬ್ದ ಇದೆ. ಅಯನ ಹೋಗಿ ಅಯಣ ಆಗಿದೆ. ಅದೇನರ್ಥ ಅಂದ್ರೆ, ನಾರ ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿಗೆ ಅಯನ ದಾರಿ ದೀಪ ಅವನೇ. ಅಥವಾ ನಾರ ಅಂದ್ರೆ ಮುಕ್ತರು, ಅವ್ರಿಗೂ ದಾರಿ ದೀಪ ಅವನೇ ಅಂತ ಈ ರೀತಿ ಅರ್ಥವನ್ನ ಅಷ್ಟು ಶಬ್ದಗಳಿಗೆ ಮಾಡಬಹುದು. ಆತರ ಇಲ್ಲಿ ಅಯನ ಅಂದ್ರೆ ಹೋಗೋದು. ನಿರಸ್ತಂ ಅಯನಂ ಯಸ್ಮಾತ್ ಅಂದ್ರೆ ಏನರ್ಥ? ಇನ್ನು ಮುಂದೆ ನಿಮಗ್ ದಾರಿ ಸಿಗಲ್ಲ. ಅಲ್ಲಿ ಒಂದ್ಸಲಿ ಹೋಗಿ ಬಿದ್ರೆ ಇನ್ ದಾರಿ ಇಲ್ಲ ಅಂತ. ಹಾಗಾದ್ರೆ ಯಾವ ಜಾಗಕ್ಕೆ ಹೋದ್ರೆ ನಿಮಗೆ ಮತ್ತೆ ಗಮನ, ನಿರ್ಗಮನ, ಹೊರಗಡೆ ಹೋಗೋದು ಅಂತಿಲ್ವೋ, ಅಲ್ಲಿ ಮತ್ತೆ ಮುಂದೆ ದಾರಿ ಅಂತನೂ ಇಲ್ವೋ, ಅಂಥ ಸ್ಥಳಕ್ಕೆ ನಿರಯ ಅಂತ ಕರೀತಾರೆ. ಅಯನ ಅಂದ್ರೆ ಮಾರ್ಗ, ಅಯನ ಇಲ್ಲದೆ ಇರೋದು ಅಯನ, ನಿರಯನ, ಅದು ನಿರಯ ಅಂತಾಗಿದೆ. ಅಂದ್ರೆ ನಿರ್ಗಮ ಶೂನ್ಯಂ ಅಂಧಂತಮಃ ಇತ್ಯರ್ಥ. ಈಗ ಹೋಗ್ತಾರ, ನಿರ್ಗಮನ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ, ಇದು ಎಕ್ಸಿಟ್ ದ್ವಾರ ಅಂತ, ನಿರ್ಗಮನ. ಆದ್ರೆ ಅಲ್ಲಿ ಹೋದ್ರೆ ನಿರ್ಗಮನ ದ್ವಾರ ಅಲ್ಲಿ ಹಾಕಿರಲ್ಲ, ಹೋದ್ಮೇಲೆ ಅಲ್ಲಿ ಗಮನ ಇರಲ್ಲ ಅಂತ ಅರ್ಥ. ಅದಕ್ಕೆ ನಿರಯ ಅಂತ ಅದಕ್ಕೆ ಕರೆಯೋದು. ಅಂತ ಅಂಧಂತಮಸ್ಸಿಗೆ ಹೋಗ್ತಾರೆ ಇವರು ಅಂತ ಅರ್ಥ. ಯಾರು ಭಗವಂತನ ಸೇವೆಯನ್ನ ಮಾಡದೆ ಅನಾದರ ಮಾಡಿ ದೇವರ ಬಗ್ಗೆ ಧ್ಯಾನನೂ ಮಾಡಲ್ಲ ಅಂಥವ್ರಿಗೆ ಅಂತ. ಹಾಗಾದ್ರೆ ಮಿಕ್ಕಿದವ್ರಿಗೇನು? ಸಾಧನ ಸಾಮಗ್ರಿ ಇಟ್ಕೊಂಡ್ರೆ ದರ್ಶನ ಖಂಡಿತ ಆಗತ್ತೆ. ಇದನ್ನೆಲ್ಲ ಇಲ್ಲಿ ವಾ ಅನ್ನೋ ಶಬ್ದದಿಂದಲೂ ಸೂಚನೆ ಮಾಡಿದ್ದಾರೆ ಅಂತ ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದಂತಹ ಒಂದು ವಿಚಾರ. ಹಾಗಾಗಿ ಭಗವಂತನ ಉಪಾಸನೆಯನ್ನ ಯಥಾ ಯೋಗ್ಯವಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರೆ ಭಗವಂತ ಖಂಡಿತ ಅನುಗ್ರಹ ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಭಗವಂತನ ಬಗ್ಗೆ ಇನ್ನೊಂದು ಒಳ್ಳೆ ಮಾತನ್ನ ಹೇಳ್ತಾರೆ. ಏನಂದ್ರೆ, ಈಗ ಯಾರು ಆದರ ಮಾಡ್ತಾರೋ ಅಂಥವರಿಗೆ ಭಗವಂತ ಗೋಚರ ಆಗೇ ಆಗ್ತಾನಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಆಗ್ತಾನೆ ಅಂತ ಮತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನೊಂದು ಹೇಳ್ತಾರೆ, ಯಾಕೆ ದೇವರನ್ನ ನಾವು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅಂದ್ರೆ, ಈಗ ನಮ್ಗೆ ದೇವ್ರ ಮೇಲೆ ವಿಶ್ವಾಸ ಯಾಕೆ ಹೋಗುತ್ತೆ? ಈಗ ಬೇರೆ ಕ್ಷುದ್ರ ದೇವತೆಗಳಿರ್ತಾರೆ, ಕ್ಷುದ್ರ ದೇವತೆಗಳ ಧ್ಯಾನ ಮಾಡೋರು ಈ ಕಲಿಗಾಲದಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕೆ ಕ್ಷುದ್ರ ದೇವತೆಗಳ ಆರಾಧನೆ ಮಾಡ್ತಾರೆ ಅಂದ್ರೆ, ಆ ದೇವತೆಗಳು ಬೇಗ ಒಲಿತಾರೆ. ಅವ್ರ ಹೆಸರಿಗೆ ದೇವತೆ ಕ್ಷುದ್ರ ಅಂತ ಅದಕ್ಕೆ ಸೇರಿಸೋದು ಕ್ಷುದ್ರ ದೇವತೆ. ದೀನ ದೇವತೆಗಳು ಅಂತಾನೂ ಕರೀತಾರೆ. ಅವರು ಹೆಸರು ಅದೇ ತರ ಇರುತ್ತೆ, ಬಟ್ ಅವ್ರು ಒಳ್ಳೆ ದೇವತೆ ಅಲ್ಲ. ಅವ್ರು ಈ ಬೇರೆ ಬೇರೆ ಗಣಗಳಿಗೆ ಸೇರೋದು, ಕ್ಷುದ್ರ ಗಣಗಳು. ಅದು ರಾಕ್ಷಸರಾಗ್ಬಹುದು, ಮತ್ತೆ ಯಕ್ಷ ಗಣಗಳಲ್ಲಿ ಕೆಲವರು ಇರ್ತಾರೆ. ಅಂಥವರೆಲ್ಲ ದೇವರ ಭೃತ್ಯರಾದ್ರೆ ಅದು ಬೇರೆ ವಿಷಯ. ಅದು ದೇವರ ಭೃತ್ಯರಾಗದೆ ಒಂದಿಷ್ಟು ಗಣ ಇರುತ್ತೆ, ಅಂಥ ಗಣಗಳನ್ನ ಉಪಾಸನೆ ಮಾಡ್ಬಾರ್ದು. ಅದು ಕ್ಷುದ್ರ ದೇವಿಯರು ಇರ್ತಾರೆ, ಬೇರೆ ಬೇರೆಯವರು ಇರ್ತಾರೆ. ಅವರ ಧ್ಯಾನ ಯಾಕೆ ಮಾಡ್ತಾರೆ? ಅವ್ರ ಮುಂದೆ ನೀವು ಪ್ರಾರ್ಥನೆ ಮಾಡಿದ್ರೆ 2 ದಿವ್ಸಕ್ಕೆ ಫಲ ಸಿಗತ್ತೆ, 7 ದಿವ್ಸಕ್ಕೆ ಫಲ ಸಿಗತ್ತೆ. ಅವ್ರಿಗೇನೊಂದು ಬಲಿ ಸಮರ್ಪಣೆ ಮಾಡಿದ್ರೆ ಬೇಗ ಫಲ ಸಿಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ. ಬಲಿ ಸಮರ್ಪಣೆ ಮಾಡಿದ ಕೂಡಲೇ ಅವರಿಗೆ ನಿಮಗೆ ಬೇಗ ಫಲ ಸಿಗತ್ತೆ. ಒಂದು ಕಲ್ಲು ಯಾವ್ದೋ ಅದ್ ಪೂಜೆ ಮಾಡ್ತಾ ಇರ್ತಾರೆ, ಅದ್ ಮಾಡ್ಬಿಟ್ರೆ ಬೇಗ ಫಲ ಸಿಗತ್ತೆ. ನೀವು ಅಲ್ಲೋಗಿ ಹರಕೆ ಹೊತ್ಕೊಂಡ್ರೆ ಬೇಗ ಫಲ ಸಿಗತ್ತೆ. ಆದ್ರೆ ಅದಲ್ಲ, ಅದು ಶಾಶ್ವತ ಫಲ ಅಲ್ಲ, ಎಡವಟ್ಟು ಜಾಸ್ತಿ. ಸಿಗೋದು ಬೇಗ ಸಿಕ್ಕಿದೆ ಅಂತ ಅನ್ನಿಸ್ತಾ ಇರತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಕಾಲಕ್ರಮದಿಂದ ಅದರ ಎಫೆಕ್ಟ್ ಗೊತ್ತಾಗತ್ತೆ, ತುಂಬಾ ಕಷ್ಟ. ಆದ್ರೆ ದೇವರ ಬಗ್ಗೆ ನಾವೇನು ಅಂತೀವಿ? ದೇವ್ರು ಬೇಗ ಒಲಿಯೋದೇ ಇಲ್ಲ. 2 ದಿವ್ಸಕ್ಕೆ ದೇವ್ರು ಒಲಿತಾನ? 1 ವಾರಕ್ಕೆ ಒಲಿತಾನ? ಒಲಿಯಲ್ಲ. ಹಾಗಾದ್ರೆ ಬಲಿ ಕೊಡ್ಬೇಕಾದ್ರೆ ಯಕ್ಷ ಪ್ರತ್ಯಕ್ಷ ಆಗ್ತಾನಂತೆ. ಯಾವ್ದೋ ಒಂದು ಆಲದ ಮರದಲ್ಲಿ ಒಬ್ಬ ಯಕ್ಷ ಇದ್ದಾನೆ, ಅಲ್ಲಿ ಹೋದ್ರೆ ರಾತ್ರಿ ಕಾಲದಲ್ಲಿ ಪೂಜೆ ಮಾಡಿದ್ರೆ ಪ್ರತ್ಯಕ್ಷ ಆಗ್ತಾನೆ. ಆಗ್ಬೋದು, ಅದು ಪಿಶಾಚಿನೇ ಆಗ್ಬೋದು, ಯಾರಿಗ್ ಗೊತ್ತು. ಅದು ಯಕ್ಷ ಅಂತ ಯಾಕೆ ಇಲ್ಲಿ ಹೇಳ್ತಾರೆ? ಬಲಿ ಸಮಯೇ ಯಕ್ಷ ಪ್ರತ್ಯಕ್ಷವತ್. ಬಲಿ ಕೊಡ್ಬೇಕಾದ್ರೆ ಯಕ್ಷ ಕಾಣ್ತಾನೆ. ಹಾಗೆ ನಿಮ್ ದೇವ್ರು ಕಾಣ್ತಾನ? ನೈವೇದ್ಯಕ್ಕಿಟ್ರೆ ಕಾಣಲ್ಲ. ಹಾಗಾಗಿ ಪ್ರತ್ಯಕ್ಷತ್ವನ ಸಾಕ್ಷಾತ್ ನಮಗ್ ದೇವ್ರ ಹಾಗಾದ್ರೆ ಎಂದಿಗೂ ಕಾಣಲ್ಲ. ಸುಮ್ನೆ ಯಾಕೆ ಇವ್ನ್ ಪೂಜೆ ಮಾಡ್ತಾ ಇರ್ಬೇಕು? ಏನೋ ಕಣ್ಮುಂದೆ ಬಂದು ನೋಡಪ್ಪ ನಿಂಗೆ ಅನುಗ್ರಹಿಸ್ತೀನಿ ಅಂತ ಹೇಳಿದ್ರೆ ಆಯ್ತು. ಇವ್ ಏನು ಮಾಡ್ತಾ ಇಲ್ಲ, ಆದ್ರಿಂದ ಇವನ್ ಬಗ್ಗೆ ತಿಳ್ಕೊಳ್ಳಿಕ್ಕೂ ಆಗಲ್ಲ, ಬೇಡ ಈ ಕೆಲಸ ಅಂತ ಬಿಡಬೇಡಿ. ಭಗವಂತ ಖಂಡಿತ
ಧ್ಯಾನ ಮಾಡೋರ್ಗೆ ಗೋಚರ ಆಗೇ ಆಗ್ತಾನೆ. ಅದ್ರ ಸಮಯ ತಗೊಳತ್ತೆ, ಆದ್ರೆ ಅವನು ಮುಂದೆ ಕಾಣಿಸ್ತೇ ಇರ್ಬೋದು, ಆದ್ರೆ ಅವನ ಅನುಗ್ರಹ ಯಾವಾಗ್ಲೂ ಇರುತ್ತೆ. ಅಗೋಚರ ಅನುಗ್ರಹ ಕಾಣಿಸಲ್ಲ, ಆದ್ರೆ ನಿಮ್ಗೆ ಅನುಗ್ರಹ ಒಳ್ಳೇದಾಗ್ತಾ ಇರುತ್ತೆ. ಇದು ನಾವು ಕಾಣ್ಬೇಕಷ್ಟೇ, ಆ ನಮ್ಮ ದೃಷ್ಟಿ ನಮ್ಗಿರ್ಬೇಕು. ಇಲ್ಲಾಂದ್ರೆ ದೇವರ ಅನುಗ್ರಹದ ಒಂದು ಲೇಷನೂ ನಮಗೆ ಪರಿಚಯ ಆಗಲ್ಲ. ಯಾಕಂದ್ರೆ ಇಷ್ಟೆಲ್ಲ ಜ್ಞಾನಿಗಳು ಯಾಕೆ ಹಾಗಾದ್ರೆ ದೇವರ ಭಜನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅನುಗ್ರಹ ಆಗ್ತಾ ಇದೆ ಅಂತ ಅರ್ಥ, ಅವ್ರು ಕಂಡಿದ್ದಾರೆ ಅಂತ ಅರ್ಥ. ಹಾಗಾಗಿ ನಮಗೆ ಈ ಜ್ಞಾನಿಗಳೇ ಪ್ರಮಾಣ. ಈ ಅರ್ಥದಲ್ಲಿ ಈ ಶ್ಲೋಕ ಬರ್ತಾ ಇದೆ. ಈ ಶ್ಲೋಕ ನೋಡೋಣ ಮೊದಲಿಗೆ. ಏತು ತ್ವದೀಯ ಚರಣಾಂಬುಜ ಕೋಶಗಂಧಂ ಜಿಘ್ರಂತೆ ಕರ್ಣ ವಿವರೈಃ ಶ್ರುತಿವಾತನೀತಂ ಭಕ್ತ್ಯಾ ಗೃಹೀತ ಚರಣಃ ಪರಯಾ ಚ ತೇಷಾಂ ನಾಪೈಷಿನಾಥ ಹೃದಯಾಂಬುರುಹಾತ್ ಸ್ವಪುಂಸಾಂ. ಸ್ವಪುಂಸಾಂ ಅಂತ ಹೇಳ್ತಾರೆ. ತನ್ನವರು ಅಂತಿದ್ರೆ ಅಂಥವರಿಗೆ ದೇವರ ಅನುಗ್ರಹ ಮಾಡೇ ಮಾಡ್ತಾರೆ. ಎಷ್ಟು ದಾಸರುಗಳಿದ್ದಾರೆ ನಮ್ಗೆ ಗೊತ್ತು, ಎಲ್ಲ ಅಪರೋಕ್ಷ ಜ್ಞಾನಿಗಳು ಅನೇಕರಿದ್ದಾರೆ. ಅವ್ರಿಗೆಲ್ಲ ಯಾಕೆ ಅನುಗ್ರಹ ಮಾಡ್ದ ಭಗವಂತ? ಕಾಣ್ಲಿಲ್ವಾ? ಎಷ್ಟು ತರ ಕಂಡ ಭಗವಂತ, ಯಾವ್ದಾವ್ದೋ ರೂಪದಿಂದ ಬಂದು ಅನುಗ್ರಹ ಮಾಡಿದ್ದಾನೆ. ಯಾಕೆ? ಸ್ವಪುಂಸಾಂ, ತನ್ನ ಭಕ್ತರವರು ಏನ್ ಅನುಷ್ಠಾನ ಮಾಡ್ಬೇಕು ಅದ್ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಸಿಕ್ಕಿದ್ದಾರೆ. ಆದ್ರಿಂದ ಭಗವಂತ ನೀನ್ ಖಂಡಿತ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವ್ರು ಏನ್ ಭಕ್ತಿ ಮಾಡ್ತಾರೋ ಅಂಥವ್ರಿಗೆ ನೀನ್ ಸಿಗಾಕೊಳ್ತೀಯ. ಗೃಹೀತ ಚರಣ, ನಿನ್ ಕಾಲನವ್ರು ಕೊಟ್ಬಿಡ್ತೀಯ, ಅವ್ರು ಕಟ್ ಹಾಕ್ಬಿಡ್ತಾರೆ ನಿನ್ ಕಾಲಿಗೆ. ಅಂದ್ರೆ ನೀನು ಕಂಡೇ ಕಾಣ್ತೀಯ ಅಂತ ಅರ್ಥ. ನ ಅಪೈಷಿ, ಅಲ್ಲಿ ಮಾತ್ರ ನೀನು ಕಣ್ಣ ಮೇಲೆ ಕಾಣಿಸ್ತೇ ಹೋಗಲ್ಲ, ಅವ್ರವ್ರಿಗೆ ಮತ್ತೆ ದರ್ಶನ ಕೊಟ್ಟು ಅವರಿಗೆ ಅನುಗ್ರಹ ಮಾಡ್ತೀಯ. ಅದು ಎಲ್ಲಿ? ಅವರವರ ಹೃದಯ ಕಮಲದಲ್ಲಿದ್ದ ಶ್ರೇಷ್ಠವಾದ ಭಕ್ತಿಯಿಂದಾಗಿ ನೀನು ಸಿಕ್ತ್ಯ. ಅಂದ್ರೆ ಮನಸ್ಸಿನಲ್ಲಿ ಭಕ್ತಿ ಜಾಗೃತಿ ಆಗ್ಬೇಕಂತೆ, ಹೊರಗಿನಲ್ಲಿ ಭಕ್ತಿ ಪ್ರದರ್ಶನ ಆಗ್ಬಾರ್ದಂತೆ. ಹೊರಗಡೆ ಭಕ್ತಿ ಪ್ರದರ್ಶನ ಅದ್ ಸುಲಭ, ಆದ್ರೆ ನಿಜವಾಗಿ ದೇವ್ರ ಮೇಲೆ ಭಕ್ತಿ ಇದೆಯಾ ನಮ್ಗೆ, ಅಂತಹ ಒಳಗಡೆ ಏನ್ ಬರ್ಬೇಕಲ್ಲ, ಆ ಭಕ್ತಿಯನ್ನ ದೇವರಲ್ಲಿ ಮಾಡಿದ್ರೆ ಖಂಡಿತ ದೇವ್ರು ಕಾಲ್ ಕೊಟ್ಬಿಟ್ಟು ಕಟ್ ಹಾಕಿಸ್ಕೊಂಡ್ಬಿಡ್ತಾನೆ, ಸಿಗಾಕೊಂಡ್ಬಿಡ್ತಾನೆ. ಯಶೋದೆಗೆ ಅದ್ ಇರ್ಲಿಲ್ಲ, ಅದ್ರಿಂದಲೇ ಸ್ವಲ್ಪ ನ್ಯೂನತೆ ಇತ್ತು, ಅದ್ರಿಂದಲೇ ಮೊದಲು ಸಿಗ್ಲಿಲ್ಲ ದೇವ್ರು. ಆಮೇಲೆ ಕೊನೆಗೆ ಸಿಕ್ಕ, ಕಟ್ ಹಾಕಿಸ್ಕೊಂಡ. ಯಾಕೆ? ಆ ಲೋಪ ಆಗಿತ್ತು, ಭಕ್ತಿಯ ಲೋಪ ಅಂತ. ಜ್ಞಾನ ಅದು ಕೂಡ ಕಡಿಮೆನೆ ಇತ್ತು, ಒಂದೊಂದು ಕಡಿಮೆ ಆದ್ರೂ ದೇವ್ರು ಸಿಗಲ್ಲ. ಜಾಸ್ತಿ ಆದಷ್ಟು ಬೇಗ ಹತ್ರಕ್ಕೆ ಬಂದು ಕಾಲನ್ನೇ ಅವನೇ ಬಂದು ನಿಂತು ಬಿಡ್ತಾನೆ ಕಟ್ ಹಾಕೊಂಡು ಅಂತ, ಅವಾಗ ಸಿಗ್ತಾನೆ ಅಂತ. ಹಾಗಾಗಿ ಅಂತ ಭಕ್ತರಿಗೆ ನೀನು ನ ಅಪೈಷಿ, ಅವ್ರಿಂದ ದೂರ ಹೋಗಲ್ಲ, ಅವ್ರಿಗೆ ಕಾಣಿಸ್ದೇ ಇರೋ ತರ ನೀನ್ ಮಾಡ್ಕೊಳಲ್ಲ. ಆದ್ರೆ ಅದಕ್ಕೆ ಕೆಲವುದನ್ನ ಮಾಡ್ಬೇಕಾಗಿ ಬರುತ್ತೆ. ಏನ್ ಮಾಡ್ಬೇಕಾಗಿ ಬರುತ್ತೆ ಅಂದ್ರೆ, ಮೊದಲು ಉಪನಿಷತ್ತುಗಳಲ್ಲಿ ಹೇಗೆ ಹೇಳಿದಾರಲ್ಲ ದೇವರ ಸ್ವರೂಪವನ್ನ, ಅದನ್ನೆಲ್ಲ ಕೇಳ್ಬೇಕಂತೆ. ಅಂದ್ರೆ ಶ್ರವಣಕ್ಕೆ ಮಹತ್ವ ಕೊಟ್ಟಿದ್ದಾನೆ. ಅದು ಕಲಿಗಾಲದಲ್ಲಂತೂ ತುಂಬಾ ಶ್ರವಣಕ್ಕೆ ಮಹತ್ವ. ನಾವ್ ಎಷ್ಟು ಕೇಳ್ತೀವೋ ಅಷ್ಟು ವಿಷಯಗಳು ನಮ್ಮ ತಲೆಯಲ್ಲಿ ಮುಟ್ಟಿದಾಗ ದೇವರ ಅನುಗ್ರಹ ಆಗುತ್ತೆ. ಶ್ರವಣ ದೊಡ್ಡ ಸಾಧನ, ಮೋಕ್ಷ ಸಾಧನ ಈ ಕಲಿಯುಗದಲ್ಲಿ. ಒಂದೊಂದು ಯುಗದ ಬಗ್ಗೆ ಒಂದೊಂದು ಹೇಳ್ತಾ, ಶ್ರವಣದ ಬಗ್ಗೆ ಇನ್ನೊಂದು ಭಜನೆ ಕೀರ್ತನೆ ಬಗ್ಗೆನೂ ಹೇಳ್ತಾರೆ. ಕೀರ್ತನೆ ವಸ್ತುತಃ ಬೇರೆ ಬೇರೆ ಯುಗದಲ್ಲೇ ಇರೋದು, ಆದ್ರೆ ಕಲಿಯುಗದಲ್ಲಿ ಶ್ರವಣಕ್ಕೆ ಮಹತ್ವ ಅಂತ ಅನೇಕ ಪುರಾಣಗಳಲ್ಲೂ ಬರುತ್ತೆ. ಅದರಲ್ಲಿ ದಾಸರಾಯರ ಕೀರ್ತನೆಗಳೆಲ್ಲ ಏನಿದೆ ಅದು ಕೂಡ ಭಕ್ತಿಯಿಂದ ಭಗವನ್ ನಾಮಸ್ಮರಣೆ, ಭಗವನ್ ನಾಮೋಚ್ಚಾರಣೆ ಏನಿದೆ ಅದು ಕೂಡ ಕಲಿಯುಗದಲ್ಲಿ ವಿಶೇಷವಾಗಿ ಪ್ರಾಶಸ್ತ್ಯವನ್ನು ಹೊಂದಿದೆ. ಅದನ್ನು ಕೆಲವು ಪುರಾಣದಲ್ಲಿ ಉಲ್ಲೇಖ ಮಾಡೋದ್ರಿಂದ ಅಂತೂ ಇರ್ಲಿ, ಶ್ರವಣ ಮತ್ತೆ ಕೀರ್ತನೆ ಈ ಎರಡಕ್ಕೆ ಬಹಳ ಮಹತ್ವ ಇದೆ ಈ ಕಲಿಯುಗದಲ್ಲಿ. ಅದನ್ನ ಇಲ್ಲಿ ಬ್ರಹ್ಮದೇವರು ತಾವು ಸ್ಫುಟಪಡಿಸ್ತಾ ಇದ್ದಾರೆ. ಕರ್ಣ ವಿವರೈಹಿ, ಕಿವಿ ಇದೆಯಲ್ಲ ಅದು ಬರೀ ಖಾಲಿ ತೂತ್ ಕಾಣ್ತಾ ಇರುತ್ತೆ ಕಿವಿಯಲ್ಲಿ, ಅದನ್ನ ಏನು ಶಬ್ದ ಹೋಗ್ತಾ ಇದ್ರೆ ದೇವ್ರ ಬಗ್ಗೆ ಇರೋ ಶಬ್ದ ಅದು ವೇಸ್ಟ್, ಅದು ಏನು ಬರೀ ಗುಹೆ ತರ ಆಯ್ತು. ಗುಹೆಗಳಿಗೂ ಇರುತ್ತೆ ದೊಡ್ಡ ದೊಡ್ಡ ರಂಧ್ರ, ಒಳಗಡೆ ಹೋಗ್ಲಿಕ್ಕೆ ಜಾಗ, ಆದ್ರೆ ಉಪಯೋಗ ಏನು? ಆ ಗುಹೆಗಳ ಆ ಕಿವಿಗಳಿಗೆ, ಗುಹೆಗಳಲ್ಲಿರೋ ಜಾಗ ಅದೇನ್ ದೇವ್ರ ನಾಮ ಕೇಳ್ತಾ ಕೂತಿರತ್ತ? ಇಲ್ಲ. ನಮಗಾದ್ರೆ ದೇವರ ನಾಮ ಕೇಳುವಂತ ಒಂದು ಶಕ್ತಿ ಇದೆ ಚೇತನನಿಗೆ ಅಂತ ಈ ವಿಷಯ ಬರುತ್ತೆ. ಇನ್ನೂ ಸ್ವಲ್ಪ ಈ ಶ್ಲೋಕದ ವಿವರಣೆ ಇನ್ನೂ ಇದೆ, ಅದನ್ನ ಮುಂದಿನ ಪಾಠದಲ್ಲಿ ಅಂದ್ರೆ ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ವ್ಯಾಸರಾಜ್ ಮಠಕ್ಕೆ
ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.